ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಶಿಶುಪಾಲನನ್ನು ಏಕೆ ಕೊಂದರು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಧರ್ಮರಾಜ ಯುಧಿಷ್ಠಿರನ ರಾಜಸೂಯ ಯಾಗ ಮುಗಿಯುತ್ತಿದ್ದು ಚಕ್ರವರ್ತಿಯಾದ ನಂತರ ಅವರು ಮಾಡಲು ನಿರ್ಧರಿಸಿದ ಮೊದಲ ಕೆಲಸವೆಂದರೆ ಅಗ್ರಪೂಜೆ. ಎಲ್ಲ ರಾಜರ ಸಮ್ಮುಖದಲ್ಲಿ ಶ್ರೀಕೃಷ್ಣನು ಅಗ್ರಪೂಜೆಗೆ ಆರಿಸಿಕೊಂಡನು. ಆದರೆ ಈ ಗೌರವವನ್ನು ಒಬ್ಬ ವ್ಯಕ್ತಿಯಿಂದ ಸಹಿಸಲಾಗಲಿಲ್ಲ. ಛೇದಿ ದೇಶದ ರಾಜ ಶಿಶುಪಾಲ ಕೋಪದಿಂದ ಎಚ್ಚರಿಕೆಗೊಳ್ಳುತ್ತಾನೆ. ಅವನ ಕಣ್ಣುಗಳು ಕೋಪದಿಂದ ಉರಿಯುತ್ತಿತ್ತು. ಶಿಶುಪಾಲ ಕೋಪದಿಂದ ಕೂಗುತ್ತಾನೆ, ಇದು ಅನ್ಯಾಯ. ರಾಜರಿಗಿಂತ ಗೋಪಾಲಕನಿಗೆ ಗೌರವ ಕೊಡುವುದು ಅನ್ಯಾಯ. ಶ್ರೀಕೃಷ್ಣ ಯಾರು? ಅವನ ಮೋಸಗಾರ, ಮಥುರಾದಿಂದ ಓಡಿ ಹೋದ ಹೇಡಿ. ಮಾಗಂದಲ್ಲಿ ಕಲಿಯುವುದು ಅನೇಕ ರಾಜರ ಅಸ್ತವ್ಯಸ್ತರಾಗಿದ್ದಾರೆ. ದುರ್ಯೋಧನ, ಶಕುನಿ ನಗುತ್ತಿದ್ದಾರೆ. ಶ್ರೀಕೃಷ್ಣವರು ಶಾಂತವಾಗಿ ನಿಂತಿದ್ದಾರೆ, ಆದರೆ ಅವನ ಕಣ್ಣುಗಳು ತೀಕ್ಷ್ಣವಾಗಿವೆ. ಶಿಶುಪಾಲ 100 ಅಪರಾಧಗಳ ಕ್ಷಮೆಯನ್ನು ಪಡೆದಿದ್ದಾನೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಅದನ್ನು ಅವನ ತಾಯಿ ವರವಾಗಿ ಕೊಟ್ಟಿದ್ದರು. ಶ್ರೀಕೃಷ್ಣವರು ಶಿಶುಪಾಲನಿಗೆ ಎಚ್ಚರಿಕೆ ನೀಡಿದರು. ಶ್ರೀಕೃಷ್ಣ ಶಾಂತ ಧ್ವನಿಯಲ್ಲಿ ಹೇಳಿದರು, ಶಿಶುಪಾಲ, ನಾನು ನಿನ್ನನ್ನು ಇದುವರೆಗೆ ಕ್ಷಮಿಸಿದ್ದೇನೆ. ಆದರೆ ನಿನ್ನ ಅಪರಾಧಗಳ ಸಂಖ್ಯೆ 100 ದಾಟಿದಾಗ ನನ್ನ ಸುದರ್ಶನ ಚಕ್ರವು ನಿನ್ನನ್ನು ಶಿಕ್ಷಿಸುತ್ತದೆ. ಶಿಶುಪಾಲನ ಅವಮಾನಗಳು ಮುಂದುವರಿಯುತ್ತವೆ. ಅವನು ಶ್ರೀಕೃಷ್ಣ, ಭೀಷ್ಮ ಮತ್ತು ಇತರ ರಾಜರುಗಳನ್ನು ನಿಂದಿಸುತ್ತಾನೆ. ಅಂತಿಮವಾಗಿ ಶಿಶುಪಾಲ ತನ್ನ ಘನತೆಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡನು. ಅವನು ಶ್ರೀಕೃಷ್ಣನನ್ನು ಎಲ್ಲ ಪಾಂಡವರನ್ನು ಅವಮಾನಿಸಿದನು ಮತ್ತು ಇದು ಅವನ 101ನೇ ಅಪರಾಧವಾಗಿತ್ತು. ಶ್ರೀಕೃಷ್ಣನ ಅದ್ಭುತ ರೂಪ ಸುದರ್ಶನ ಚಕ್ರವು ಅವನ ಬೆರಳಿನಿಂದ ಹೊರಹೊಮ್ಮುತ್ತದೆ. ಶಿಶುಪಾಲ, ನಿನ್ನ ಅಪರಾಧಗಳ ಮಿತಿ ಮೀರಿದೆ. ಈಗ ನನ್ನ ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ. ಸುದರ್ಶನ ಚಕ್ರವು ವೇಗವಾಗಿ ತಿರುಗುತ್ತದೆ ಮತ್ತು ಶಿಶುಪಾಲನ ಕಡೆ ಚಲಿಸುತ್ತದೆ. ಶಿಶುಪಾಲನು ಹೆದರುತ್ತಾನೆ. ಸುದರ್ಶನ ಚಕ್ರವು ಶಿಶುಪಾಲನ ತಲೆಯನ್ನು ಕತ್ತರಿಸುತ್ತದೆ ಮತ್ತು ಅವನ ಮುಂಡವು ನೆಲಕ್ಕೆ ಬೀಳುತ್ತದೆ. ಶ್ರೀಕೃಷ್ಣ ಸುದರ್ಶನ ಚಕ್ರ ಪ್ರಾರಂಭವಾದ ತಕ್ಷಣ ಶಿಶುಪಾಲ ಅಂತ್ಯಗೊಂಡಿತ್ತು. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ ಶಿಶುಪಾಲನ ಆತ್ಮವು ಶ್ರೀಕೃಷ್ಣನ ಪಾದದಲ್ಲಿ ಕೊನೆಗೊಂಡಿತ್ತು, ಏಕೆಂದರೆ ಅವರ ಹಿಂದಿನ ಜನ್ಮದಲ್ಲಿ ಅವರು ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದ ಜೈ ವಿಜಯರಲ್ಲಿ ಒಬ್ಬರಾಗಿದ್ದರು ಮತ್ತು ಶ್ರೀಹರಿಯಿಂದ ಮೋಕ್ಷವನ್ನು ಪಡೆದವರು ವರವನ್ನು ಪಡೆದಿದ್ದರು. ಅಂತಿಮವಾಗಿ ಶ್ರೀಕೃಷ್ಣ ಶಾಂತಿ ಭಂಗಿಯಲ್ಲಿ ಎಲ್ಲ ರಾಜರು ಅವರಿಗೆ ನಮಸ್ಕರಿಸುತ್ತಾರೆ. ಹೀಗೆ ಶ್ರೀಕೃಷ್ಣನು ಅಧರ್ಮ ಮತ್ತು ಅಹಂಕಾರವನ್ನು ನಾಶ ಮಾಡಿ ಸದಾಚಾರವನ್ನು ಸ್ಥಾಪಿಸಿದರು. ಅಹಂಕಾರ ಮತ್ತು ಅವಮಾನವು ಯಾವಾಗಲೂ ಕೆಟ್ಟದಾಗಿ ಕೊನೆಗೊಳ್ಳುತ್ತದೆ ಎಂಬುದು ಈ ಕಥೆ ನಮಗೆ ಕಲಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.